ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ. ಇವತ್ತಿನ ಪ್ರಶ್ನೆ: ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ತಮಿಳುನಾಡಿನ ಯಾವ ಸಂಗಮ್ ಯುಗದ ಸ್ಥಳದಲ್ಲಿ ಟೆರಾಕೋಟಾ ಪೈಪ್ಲೈನ್ ಅನ್ನು ಪತ್ತೆ ಮಾಡಿದ್ದಾರೆ? ಆಪ್ಷನ್ ಎ ಮುಸ್ರಿ, ಆಪ್ಷನ್ ಬಿ ಕಿಲಾಡಿ, ಆಪ್ಷನ್ ಸಿ ಕೋಡುಮನಾಳ, ಆಪ್ಷನ್ ಡಿ ತೊಂಡಿ ಅಂತ. ಪ್ರಶ್ನೆ ನೋಡ್ಕೊಳ್ಳಿ. ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ತಮಿಳುನಾಡಿನ ಯಾವ ಸಂಗಮ್ ಯುಗದ ಸ್ಥಳದಲ್ಲಿ ಟೆರಾಕೋಟಾ ಪೈಪ್ಲೈನ್ ಅನ್ನು ಪತ್ತೆ ಮಾಡಿದ್ದಾರೆ? ಹಾಗಿದ್ರೆ ಉತ್ತರ ಬಂದು ಆಪ್ಷನ್ ಬಿ ಕಿಲಾಡಿ ಅಂತ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡು ಬಂದಿದ್ದೀನಿ. ನೋಡೋಣ. ಪುರಾತತ್ವ ಶಾಸ್ತ್ರಜ್ಞರು ತಮಿಳುನಾಡಿನ ಸಂಗಮ್ ಯುಗದ ಸ್ಥಳವಾದ ಕಿಲಾಡಿಯಲ್ಲಿ 10ನೇ ಹಂತದ ಉತ್ಖನನದ ಸಮಯದಲ್ಲಿ ಟೆರಾಕೋಟಾ ಪೈಪ್ಲೈನ್ ಅನ್ನು ಕಂಡುಹಿಡಿದಿದ್ದಾರೆ. ಈ ಸಂಶೋಧನೆಯು 2600 ವರ್ಷಗಳ ಹಿಂದಿನ ಸುಧಾರಿತ ನೀರಿನ ನಿರ್ವಹಣೆ ಅಭ್ಯಾಸಗಳನ್ನು ಎತ್ತಿ ತೋರಿಸುತ್ತದೆ. ಮದುರೈ ಬಳಿ ಇರುವ ಕಿಲಾಡಿಯು ಸುಮಾರು 20,000 ಕಲಾಕೃತಿಗಳನ್ನು ಬಹಿರಂಗಪಡಿಸಿದೆ. ಸಂಗಮ್ ಯುಗವು ಹಿಂದೆ ಯೋಚಿಸಿದ್ದಕ್ಕಿಂತ ಮುಂಚೆಯೇ 600 BCEಯಲ್ಲಿ ಪ್ರಾರಂಭವಾಯಿತು ಎಂದು ಸೂಚಿಸುತ್ತದೆ. ಹೆಚ್ಚುವರಿ ಆವಿಷ್ಕಾರಗಳಲ್ಲಿ 3200 ವರ್ಷಗಳ ಹಿಂದಿನ ಭತ್ತದ ಹೊಟ್ಟುಗಳು ಮತ್ತು ಆರಂಭಿಕ ಕಬ್ಬಿಣದ ತಂತ್ರಜ್ಞಾನದ ಪುರಾವೆಗಳು ಸೇರಿವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಇತ್ತೀಚೆಗೆ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರೋರಾ, ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್, ಆಪ್ಷನ್ ಸಿ ಲೆಫ್ಟಿನೆಂಟ್ ಜನರಲ್ ಮಾಧುರಿ ಕಾನಿಟ್ಕರ್, ಆಪ್ಷನ್ ಡಿ ಲೆಫ್ಟಿನೆಂಟ್ ಜನರಲ್ ಕವಿತಾ ಸಹಾಯ್. ಸೀರಿಯಲ್ ನಂಬರ್ಸು ಕೆಲವೊಂದು ಸಾರಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ನಂಬರ್ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕೇವಲ ಪ್ರಶ್ನೆ ಮತ್ತು ಅದಕ್ಕೆ ರಿಲೇಟೆಡ್ ಉತ್ತರ ಆ್ಯಂಡ್ ಸ್ವಲ್ಪ ಮಾಹಿತಿ ಕೊಟ್ಟಿರ್ತೀನಲ್ವ, ಅದ್ರ ಕಡೆ ಗಮನ ಕೊಡಿ ಸಾಕು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆಯಾ? ಇದೆ. ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ. ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅವರು ಆಗಸ್ಟ್ 1, 2024ರಂದು ಭಾರತೀಯ ಸೇನೆಯ ವೈದ್ಯಕೀಯ ಸೇವೆಗಳನ್ನು ಮುನ್ನಡೆಸುವ ಮೊದಲ ಮಹಿಳೆಯಾಗಿದ್ದಾರೆ. 3ನೇ ತಲೆಮಾರಿನ ಸಶಸ್ತ್ರ ಪಡೆಗಳ ಸದಸ್ಯೆ. ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜಿನಿಂದ ಪದವಿ ಪಡೆದರು ಮತ್ತು 1985ರಲ್ಲಿ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಸೇರಿದರು. ಈ ಹಿಂದೆ ಆಸ್ಪತ್ರೆ ಸೇವೆಗಳ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ವಿಶಿಷ್ಟ ಸೇವಾ ಪದಕ ಮತ್ತು ಉನ್ನತ ವಾಯುಪಡೆ ಅಧಿಕಾರಿಗಳಿಂದ ಪ್ರಶಂಸೆ ಸೇರಿದಂತೆ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಇವರ ಬಗ್ಗೆ ಸ್ವಲ್ಪ ಮಾಹಿತಿ. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಹಾಗಿದ್ರೆ ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಉತ್ತರ ನೋಡೋಣ. ಇದಕ್ಕೆ ಆಪ್ಷನ್ ಬಿ ನವದೆಹಲಿ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಸ್ವಲ್ಪ ಮಾಹಿತಿ ನೋಡೋಣ. ಹಾಗಿದ್ರೆ ಸ್ವಲ್ಪ ಮಾಹಿತಿ ಇದೆ, ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಆಗಸ್ಟ್ 2, 2024ರಂದು ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ರಾಜ್ಯಪಾಲರ 52ನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಅವರು ಈವೆಂಟನ್ನು ಮೊದಲ ಬಾರಿಗೆ ಮುನ್ನಡೆಸಿದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಂತಹ ಪ್ರಮುಖ ನಾಯಕರು ಭಾಗವಹಿಸಿದ ಸಮಾವೇಶದಲ್ಲಿ
ಓಕೆ. ರಾಜ್ಯಗಳ ರಾಜ್ಯಪಾಲರು, ಲೆಫ್ಟಿನೆಂಟ್ ಗವರ್ನರ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು ಇದ್ದರು. 2 ದಿನಗಳ ಇವೆಂಟ್ನಲ್ಲಿ NITI ಆಯೋಗ ಅಧಿಕಾರಿಗಳು ಮತ್ತು ಹಿರಿಯ ಸರ್ಕಾರಿ ಸದಸ್ಯರು ಭಾಗವಹಿಸಿದ್ದರು. 1949ರಲ್ಲಿ ಮೊದಲ ಬಾರಿಗೆ ನಡೆದ ಗವರ್ನರ್ಗಳ ಸಮ್ಮೇಳನವು ಭಾರತದಲ್ಲಿ ಆಡಳಿತ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ಇದರ ಬಗ್ಗೆ ಮಾಹಿತಿ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿ. ಒಂದು ನಿಮಿಷ. ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ರೇಡಿಯೋ ಖಗೋಳಶಾಸ್ತ್ರಜ್ಞರು ಯಾವ ದೂರದರ್ಶಕವನ್ನು ಬಳಸಿಕೊಂಡು 34 ಹೊಸ ದೈತ್ಯ ರೇಡಿಯೋ ಮೂಲಗಳನ್ನು GRS ಗುರುತಿಸಿದ್ದಾರೆ? ಎಸ್. ಆಪ್ಷನ್ ಎ ಗ್ರೋತ್ ಇಂಡಿಯಾ ಟೆಲಿಸ್ಕೋಪ್, ಆಪ್ಷನ್ ಬಿ ಜಿಯಾಂಟ್ ಮೆಟ್ರೋವೇವ್ ರೇಡಿಯೋ ಟೆಲಿಸ್ಕೋಪ್, ಆಪ್ಷನ್ ಸಿ ಕ್ಯಾಸಗ್ರೇನ್ ದೂರದರ್ಶಕ, ಆಪ್ಷನ್ ಡಿ ಹಿಮಾಲಯನ್ ಚಂದ್ರ ದೂರದರ್ಶಕ ಅಂತ. ಹಾಗಿದ್ರೆ ಉತ್ತರ ಆಪ್ಷನ್ ಬಿ ಜೈಂಟ್ ಮೆಟ್ರೋವೇವ್ ರೇಡಿಯೋ ಟೆಲಿಸ್ಕೋಪ್ ಅಂತಕ್ಕಂಥದ್ದು. ಸ್ವಲ್ಪ ಮಾಹಿತಿ ನೋಡೋದಾದರೆ, ಭಾರತೀಯ ಖಗೋಳಶಾಸ್ತ್ರಜ್ಞರು ಪುಣೆ ಬಳಿ ದೈತ್ಯ ಮೆಟ್ರೋವೇವ್ ರೇಡಿಯೋ ಟೆಲಿಸ್ಕೋಪ್ ಬಳಸಿಕೊಂಡು 34 ಹೊಸ ದೈತ್ಯ ರೇಡಿಯೋ ಮೂಲಗಳನ್ನು ಕಂಡುಹಿಡಿದಿದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್ನಿಂದ ನಿರ್ವಹಿಸಲ್ಪಡುವಂತಹ GMRT ರೇಡಿಯೋ ತರಂಗಗಳನ್ನು ಅಧ್ಯಯನ ಮಾಡುವ 30 ದೊಡ್ಡ ಪ್ಯಾರಾಬೋಲಿಕ್ ಭಕ್ಷ್ಯಗಳನ್ನು ಹೊಂದಿದೆ. GRSಗಳು ಬೃಹತ್ ಕಾಸ್ಮಿಕ್ ವಸ್ತುಗಳಾಗಿದ್ದು ಅವುಗಳ ಕೇಂದ್ರಗಳಲ್ಲಿ ಅತಿ ದೊಡ್ಡ ಕಪ್ಪು ಕುಳಿಗಳನ್ನು ಹೊಂದಿರುತ್ತವೆ. ಈ ಕಪ್ಪು ಕುಳಿಗಳು ಮ್ಯಾಟರನ್ನು ಅಳೆಯುತ್ತವೆ. ಓಕೆ. ಬಿಸಿ ಪ್ಲಾಸ್ಮಾದ ಜೆಟ್ಗಳನ್ನು ಸೂಚಿಸುತ್ತವೆ ಮತ್ತು ದೊಡ್ಡ ರೇಡಿಯೋ ಹೊರಸೂಸುವಿಕೆ ಅಲೆಗಳನ್ನು ಉತ್ಪಾದಿಸುತ್ತವೆ ಅಂತಕ್ಕಂಥದ್ದು ಸ್ವಲ್ಪ ಮಾಹಿತಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಆ್ಯಂಡ್ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡು INS ಶಾಲ್ಕಿ ಎಂದರೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಶಾಲ್ಕಿ ಎಂದರೇನು ಅಂತ. ಆಪ್ಷನ್ ಎ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ, ಆಪ್ಷನ್ ಬಿ ವಿಮಾನವಾಹಕ ನೌಕೆ, ಆಪ್ಷನ್ ಸಿ ಸ್ಟೆಲ್ತ್ ಡಿಸ್ಟ್ರಾಯರ್, ಆಪ್ಷನ್ ಡಿ ರಿಕವರಿ ಹಡಗು ಅಂತ. ಹಾಗಿದ್ರೆ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ಅಂತ. ಇದ್ರದ್ದು ಸ್ವಲ್ಪ ಮಾಹಿತಿಯನ್ನು ನೋಡಿಕೊಂಡು ಈ ಕ್ಲಾಸ್ ಎಂಡ್ ಮಾಡೋಣ. ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ INS ಶಾಲ್ಕಿ ಭಾರತದಲ್ಲೇ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ನೌಕೆಯು 2 ದಿನಗಳ ಭೇಟಿಗಾಗಿ ಕೊಲಂಬೋಗೆ ಆಗಮಿಸಿದೆ. ಈ ಶಿಶುಮಾರ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆಯನ್ನು 1992ರಲ್ಲಿ ನಿಯೋಜಿಸಲಾಯಿತು. ಇದನ್ನು ಮುಂಬೈನ ಮಜ್ಗಾಮ್ ಡಾಕ್ ಲಿಮಿಟೆಡ್ ನಿರ್ಮಿಸಿದೆ. ಇದು 64.4 ಮೀಟರ್ ಉದ್ದವಾಗಿದೆ, 40 ಜನರನ್ನು ಒಯ್ಯುತ್ತದೆ ಮತ್ತು 1450ರಿಂದ 1850 ಟನ್ಗಳಷ್ಟು ಸ್ಥಳಾಂತರವನ್ನು ಹೊಂದಿದೆ. ಇದರ ವೇಗವು 8000 ನಾಟಿಕಲ್ ಮೈಲುಗಳ ವ್ಯಾಪ್ತಿಯೊಂದಿಗೆ 11 ಗಂಟುಗಳ ಮೇಲ್ಮೈಯಿಂದ 22 ಗಂಟುಗಳವರೆಗೆ ಮುಳುಗುತ್ತದೆ ಅಂತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಐ ಥಿಂಕ್ ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಎಲ್ಲರೂ ಸಹ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸನ್ನು ಕೇಳ್ತಾ ಇದ್ರಿ. ನಾನು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಐ ಥಿಂಕ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಅದ್ರ ಬಗ್ಗೆ ಮಾಹಿತಿ ಫೀಡ್ಬ್ಯಾಕನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.